ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದ್ಯಾವ್ದು ಹೊಸ ನಂಬರು? ಹಲೋ ಹಲೋ, ನಮಸ್ತೆ ಸುನೀಲ್ ಅವರೇ, ನಾನು ಭೂಮಿಕಾ ಮಾತಾಡ್ತಿದ್ದೀನಿ. ಮಲ್ಲಿ ಹತ್ರ ನಿಮ್ಮ ನಂಬರ್ ತೊಗೊಂಡೆ. ಐ ಹೋಪ್ ಯು ಡೋಂಟ್ ಮೈಂಡ್. ಹೇಳಿ ಮೇಡಮ್. ಇವತ್ತು ಫ್ರೀ ಇದ್ದೀರಾ? ಮನೆವರೆಗೂ ಬರೋಕ್ಕಾಗತ್ತಾ? ಹಾಂ, ಫ್ರೀ ಇದ್ದೀನಿ ಮೇಡಮ್. ಯಾಕೆ ಮೇಡಮ್? ಅದು ನಮ್ಮ ಯಜಮಾನರು ನಿಮ್ಮನ್ನು ಮೀಟ್ ಮಾಡಿ ಮಾತಾಡಿಸ್ಬೇಕು ಅಂತಿದ್ರು, ಅದಕ್ಕೆ. ಸರಿ ಮೇಡಮ್, ಬರ್ತೀನಿ. ಹಾಂ, ಓಕೆ, ಸರಿ, ಥ್ಯಾಂಕ್ ಯು. ಇದೇನಪ್ಪ ಇದು? ಒಂದ್ಸಲ ಇವರು, ಇನ್ನೊಂದ್ಸಲ ಇವ್ರು ಯಜಮಾನ್ರು ಅಂತಾರೆ. ಈಗ ತಾನೇ ಸ್ಟೇಷನಿಂದ ಆಚೆಗೆ ಬಂದು ಮತ್ತೆ ವಿಚಾರಣೆಗೆ ಒಳಗಡೆ ಹೋದಂಗಿದೆ ನನ್ನ ಪರಿಸ್ಥಿತಿ. ಫುಲ್ ಕನ್ಫ್ಯೂಷನು. ಯಾವುದಕ್ಕೂ ಒಂದ್ಸಲ ಬಾಸು ಕಾಲ್ ಮಾಡಿಬಿಡೋಣ. ಹೇಳಪ್ಪ ಪೈಲ್ವಾನ್, ಏನು ಸಮಾಚಾರ? ಏನೇ ಅಪ್ಡೇಟ್? ಅಪ್ಡೇಟ್ ಅಲ್ಲ ಬಾಸ್, ದೊಡ್ಡ ಗೋಳಾಗ್ಬಿಟ್ಟಿದೆ. ಕುತ್ತಿಗೆಗೆ ಬರುತ್ತೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಕುತ್ತಿಗೆಗೆ ಬರೋದ? ಏನಾಯ್ತು ಅಂಥದ್ದು? ಬಾಸ್, ಮಲ್ಲಿ ಮನೆಯವ್ರು ಮತ್ತೆ ಅವ್ರ ಮನೆಗೆ ಬರೋದಕ್ಕೆ ಹೇಳ್ತಿದ್ದಾರೆ ಬಾಸ್. ಪದೇ ಪದೇ ಬರೋದಕ್ಕೆ ಹೇಳ್ತಿದ್ದಾರೆ. ಏನ್ ಮಾಡೋದು ಬಾಸ್? ಈ ಕಡೆ ಉಗ್ಳಂಗಿಲ್ಲ ನುಂಗಂಗಿಲ್ಲ, ಹಂಗಾಗಿದೆ ನನ್ನ ಪರಿಸ್ಥಿತಿ. ಅದಕ್ಕೆ ಯಾಕೋ ಒಂದೇ ಕಣ್ಣಲ್ಲಿ ಅಳ್ತೀಯ? ಕರಿತಿದ್ದಾರೆ ಅಂದ್ರೆ ಹೋಗ್ಬಾರೋ? ಬಾಸ್, ಇದ್ಯಾಕೋ ದಿನೇ ದಿನೇ ಸುತ್ಕೋತದೆ ಅಂತ ಅನಿಸ್ತದೆ. ನನಗಂತೂ ಏನ್ ಆಗ್ತದೆ ಅಂತಾನೆ ಅರ್ಥ ಆಗ್ತಿಲ್ಲ. ತಲೆ ಬುಡೇನೆ ಅರ್ಥ ಆಗ್ತಿಲ್ಲ ಬಾಸ್. ಲೈಫಲ್ಲಿ ಲ್ಯಾಂಡ್ ಸ್ಲೈಡ್ ಆದಂಗಿದೆ. ತುಂಬಾನೇ ಕನ್ಫ್ಯೂಷನ್ ಆಗ್ತದೆ ಬಾಸ್. ದಟ್ಟ, ಏನೇನೋ ಯೋಚನೆ ಮಾಡಬೇಡ. ಅದು ಲ್ಯಾಂಡ್ ಸ್ಲೈಡ್ ಅಲ್ಲ, ನಿನ್ನ ಪಾಲಿಗೆ ಲ್ಯಾಂಡ್ಸ್ಕೇಪು. ನಿನ್ನ ಪಾಲಿಗೆ ಹೊಸ ಆಪರ್ಚುನಿಟಿ ಓಪನ್ ಆಗಿದೆ ಕಣೋ. ನೀನು ಅದಕ್ಕೆ ಓಪನ್ ಆಗ್ಬೇಕಷ್ಟೇನೆ. ಅದನ್ನ ಬಿಟ್ಟು ಫೋನ್ ಮಾಡಿ ಚಿಕ್ಕ ಮಕ್ಳ ಥರ ಯಾವಾಗಲೂ ಕಂಪ್ಲೇಂಟ್ ಹೇಳ್ಕೊಂಡು ಕೂತಿರ್ತೀಯಲ್ಲ. ಇವಾಗ ಏನಪ್ಪ, ನಿನ್ನ ಹತ್ರ ಪದೇ ಪದೇ ಹಿಂಗೆ ಕಂಪ್ಲೇಂಟ್ ಹೇಳ್ಸ್ಕೊಳಕ್ಕೆ ಆಗಲ್ಲ ನನ್ನ ಕೈಲಿ. ನಿನ್ನ ಕೈಲಿ ಮಾಡೋಕ್ಕಾಗತ್ತಾ ಕೆಲಸನ, ಅಥವಾ ನಾನು ಬೇರೆ ನೋಡ್ಕೊಳ್ಳೋ? ಹೇಳು, ಗಟ್ಟಿಯಾಗಿ ಹೇಳ್ಬಿಡ ಒಂದೇ ಉಸಿರಲ್ಲಿ. ಆಗಲ್ಲ ಅಂತ? ಇಲ್ಲ ಬಿಡಿ ಬಾಸ್, ನಾನೇನೋ ಒಂದು ಮಾಡ್ತೀನಿ. ಧೈರ್ಯ ತಗೊಂಡು ಹೋಗ್ತೀನಿ. ಇದು ನಾನು ಪೈಲ್ವಾನ್ ಅಂದ್ರೆ. ಹೋಗ್ಬಾ, ಒಳ್ಳೇದಾಗ್ಲಿ. ಹೋಗ್ತಿದ್ಯಾ ತಾನೇ? ಹಾ ಬಾಸ್, ಹೋಗ್ತೀನಿ. ಹೋಗ್ಬಾ. ಪೈಲ್ವಾನ್ ಅಯ್ಯೋ, ಒಬ್ಬೊಬ್ರಿಗೂ ಒಂದೊಂಥರ ಪುಂಗಿ ಊದ್ಬೇಕಲ್ಲಪ್ಪ ಕೆಲಸ ಸಾಧಿಸ್ಕೊಳಕ್ಕೆ. ಕೆಲವ್ರಿಗೆ ಬೆದರಿಕೆ ಅನ್ನೋ ಪುಂಗಿ, ಪಾಪ ಇಂಥವ್ರಿಗೆ ತಲೆ ಸಾವಿರ ಪುಂಗಿ. ಪುಂಗಿ ಯಾವುದಾದ್ರೇನು, ಊದೋರು ನಾವಾಗಿರ್ಬೇಕಷ್ಟೆ. ಮ್ಯಾಮ್, ಸುನೀಲ್ ಅವರೇ, ಬನ್ನಿ ಕೂತ್ಕೊಳ್ಳಿ. ಗೌತಮ್ ಅವರೇ, ಸುನೀಲ್ ಅವ್ರು ಬಂದಿದ್ದಾರೆ. ಅಂದ್ರೆ ಮಲ್ಲಿ ಅವ್ರ ಬಾಬಾ ಇವ್ರೇನಾ? ನಾನು ಗೌತಮ್ ದಿವಾನ್ ಸರ್ಗೆ ಮೋಸ ಮಾಡಕ್ ಹೊರಟಿದ್ದೀನ?